ಕಾಗವಾಡದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ 1000 ಕೆರೆಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಕಾಯಕಲ್ಪ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ರಾಜ್ಯದಲ್ಲಿ 800 ಕೆರೆಗಳನ್ನು ಪುನಶ್ಚೇತನಗೊಳಿಸಿದ್ದಾರೆ. ಪುನಶ್ಚೇತನಗೊಳಿಸಿದ 826ನೇ ಕೆರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲ್ಲೂಕಿನಲ್ಲಿ ಕೆರೆಯನ್ನು ಶಾಸಕ ರಾಜು ಕಾಗೆ ಅವರಿಗೆ ಶುಕ್ರವಾರ ಹಸ್ತಾಂತರಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಶಾಸಕ ರಾಜು ಕಾಗೆ, ಕೆರೆಯನ್ನು ರಕ್ಷಣೆ ಮಾಡಿದರೆ ಪವಿತ್ರ ಗಂಗೆಯನ್ನು ರಕ್ಷಣೆ ಮಾಡಿದಷ್ಟೇ ಪುಣ್ಯ ಸಿಗುತ್ತದೆ. ಜಲ ಸಂರಕ್ಷಣೆ ಮತ್ತು ಸ್ವಚ್ಛ ಪರಿಸರ ರಕ್ಷಣಾ ಕಾರ್ಯದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ಕೆರೆಗಳಿಗೆ ಕಸ ಹಾಕಬಾರದು, ಸುತ್ತಲೂ ಹಣ್ಣುಗಳ ಗಿಡಗಳನ್ನು ಬೆಳೆಸಬೇಕು ಎಂದು ಅವರು ಸಲಹೆ ನೀಡಿದರು. ಒಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಗವಾಡ ತಾಲೂಕು ಕಾಗವಾಡ ವೀರೇಂದ್ರ ಹೆಗ್ಗಡೆ ಹಾಗೂ ಹೇಮಾವತಿ ಹೆಗ್ಗಡೆ ರವರ ಕೊಡುಗೆ ಇಡೀ ದೇಶಕ್ಕೆ ಮಾದರಿಯಾಗುವಂತೆ ಸಾಮಾಜಿಕ ಸೇವೆಗಳೊಂದಿಗೆ ತಮ್ಮ ಆಮೂಲಾಗ್ರ ಸೇವೆ ನೀಡುತ್ತಿರುವುದು ಶ್ಲಾಘನೀಯ. ಒಂದು 10-15 ವರ್ಷದಿಂದ ಈ ಸಂಸ್ಥೆ ಮಂಜುನಾಥ ಸಂಸ್ಥೆಯವರು ಈ ಭಾಗದಲ್ಲಿ ಬಂದು ಈ ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದವರೆಲ್ಲ ನಾವೆಲ್ಲ ಅದನ್ನು 10-15 ವರ್ಷಗಳಿಂದ ಕೊಟ್ಟಿದ್ದೀವಿ. ಮಕ್ಕಳು ಸ್ವಾವಲಂಬಿ ಆಗಬೇಕು, ಮಕ್ಕಳು ಮುಂದೆ ಬರಬೇಕು, ಕೇವಲ ಪುರುಷರ ಮೇಲೆ ಅವಲಂಬ ಆಗಬಾರ್ದು, ತಮ್ಮ ಮಕ್ಕಳ ಮತ್ತು ತಮ್ಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೂ ಸಹಾಯ ಆಗಬೇಕು ಅನ್ನೋದರಿಂದ ಈ ಸ್ವಸಹಾಯ ಸಂಘಗಳಿಗೆ ಒಂದು ವಿಜುವಲ್ ಮಾಡಲಿಕ್ಕೆ ಒಂದು ಆಧಾರ ಸ್ತಂಭವಾಗಿ ಬೆಳೆದು ಸಾಕಷ್ಟು ಈ ಭಾಗದಲ್ಲಿ ಸಾವಿರಾರು ಕೋಟಿ ಹಣವನ್ನು ಹೆಣ್ಮಕ್ಕಳಿಗೆ ಸಂಘಗಳಿಗೆ ಬಂದಿದ್ದು ನಾವೆಲ್ಲ ಕಟ್ಟಿದ್ದೀವಿ. ಆದರೆ ಬರ್ಬರ್ತಾ ಈ ಭಾಗದಲ್ಲಿರುವಂಥ ಗುಡಿಗಂಡಾರಗಳ ಅಭಿವೃದ್ಧಿ ಅಥವಾ ಇಂಥ ಕೆರೆ ಸ್ವಚ್ಛತೆ ಮಾಡಿ ಕೆರೆಗಳು ಸ್ವತಂತ್ರ ಪೂರ್ವದಲ್ಲಿದ್ದಂಥ ಕೆರೆಗಳಲ್ಲ. ನಮ್ಮ ಸರ್ಕಾರದವರು ಆ ಕೆರೆಗೆ ನಮಗೆಲ್ಲ ರಕ್ಷಿಸಲಿಕ್ಕೆ ಆಗಿಲ್ಲ. ಕಾರಣಾಂತರಗಳಾಗ ನಮಗೆ ಆ ನಿರ್ವಹಣೆ ಮಾಡಲಿಕ್ಕೆ ದುಡ್ಡುಗಳಿಲ್ಲ. ನಾನು 25-30 ವರ್ಷದಿಂದ ಶಾಸಕರಾಗಿ ನಾನು ಆ ಕೆರೆ ನೋಡಿಲ್ಲ, ಇವತ್ತು ನೋಡಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಹೇಳ್ಬೋದಾಗಿತ್ತು, ಮೊದಲೆಲ್ಲ ವಿಸಿಟ್ ಮಾಡಿದ್ದೀನಿ, ನಾನು ವರ್ಷಕ್ಕೆ ವಿಸಿಟ್ ಮಾಡ್ತೇನೆ. ನಾನು ಪ್ರಾಸ್ತಾವಿಕ ಹೇಳಲಿಕ್ಕೆ ನನಗೆ ಆಗಲಿಲ್ಲ. ಮೊನ್ನೆ ಹೋದಾಗ ಅದರ ವಿವರವನ್ನು ಅವರ ಮನೆ ಭೇಟಿ ಮಾಡಿದಾಗ ನಾವು ಹೇಳಿದ್ವಿ. ವಿಶೇಷವಾಗಿ ಈ ಕಾರ್ಯಕ್ರಮ ಇದು ಬೇರೆ ಕಾರ್ಯಕ್ರಮದಾಗ ಅಲ್ಲ. ಈಗ ನಾವು ಸತ್ಯನಾರಾಯಣ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶ ಪ್ರತಿ ಜನರಲ್ಲೂ ಅವರವ್ರ ಧರ್ಮದ ಬಗ್ಗೆ ಜಾಗೃತಿ ಮೂಡಬೇಕು. ಏನು ಕೆಟ್ಟ ಜಗಳ ಇರ್ಬೋದು, ಕೊಲೆ ಸುಲಿಗೆ ಇದೆಲ್ಲ ಯಾವುದು ಸಮಾಜದಲ್ಲಿ ಬರಬಾರ್ದು. ಮತ್ತೆ ಮಳೆ ಬೆಳೆ ಎಲ್ಲ ಒಳ್ಳೇದಾಗಬೇಕು, ಜನ ಎಲ್ಲ ಆರೋಗ್ಯವಾಗಿ ಸಮೃದ್ಧಿಯಾಗಿ ಇರಬೇಕು ಅಂತ ನಾವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಎಲ್ಲ ಮಾಡ್ತೇವೆ. ಹಾಗೆ ನಮ್ಮ ಸ್ವಸಹಾಯ ಸಂಘ ಕಾರ್ಯಕ್ರಮ ಇದೆ. ಅದರಲ್ಲಿ ಸ್ವಸಹಾಯ ಸಂಘ ಕಾರ್ಯಕ್ರಮ ಬಂದಾಗ ಸ್ವಲ್ಪ ನಾವು ವ್ಯಾವಹಾರಿಕವಾಗಿ ಕೂಡ ಮಾತಾಡ್ತೇವೆ. ಯಾಕಂದ್ರೆ ಬ್ಯಾಂಕಿನಿಂದ ಹಣಕಾಸು ವ್ಯವಸ್ಥೆಯನ್ನು ಮಾಡಿದ್ರಿಂದ ಸರಿಯಾಗಿ ಹಣವನ್ನು ಉಪಯೋಗ ಮಾಡಬೇಕು, ವಾಪಸ್ ಮರುಪಾವತಿ ಮಾಡಬೇಕು, ಒಳ್ಳೆ ರೀತಿ ಸಂಘವನ್ನು ನಡೆಸಬೇಕು ಅಂತ ಹೇಳ್ತೇವೆ. ಅದ್ರ ಜೊತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಪೂಜ್ಯರು ತುಂಬಾ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಶಾಸಕರು ಹೇಳಿದಾಗೆ ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು, ಮಠ ಮಂದಿರಗಳ ಅಭಿವೃದ್ಧಿ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಶಾಲೆ ಇರ್ಬೋದು, ಶಾಲೆಗಳ ಕಂಪೌಂಡ್ ಇರ್ಬೋದು, ಶೌಚಾಲಯ ಇರ್ಬೋದು, ಇದೆಲ್ಲದಕ್ಕೂ ಸಹಾಯವನ್ನ ಪರಮ ಪೂಜ್ಯ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಇಡೀ ಕರ್ನಾಟಕದ ಪೂರ್ತಿ ಜೊತೆಗೆ ಮಹಾರಾಷ್ಟ್ರದ ಕೆಲವೊಂದು ಭಾಗ ಕೂಡ ಕಳಿಸಿಕೊಡ್ತಾರೆ.
ಈ ನಮ್ಮ ಕಾಗವಾಡ ತಾಲೂಕಿನಲ್ಲಿ ಇದುವರೆಗೆ ಸಾಧಾರಣ 2 ಕೋಟಿಗಿಂತ ಹೆಚ್ಚು ಧಾರ್ಮಿಕ ದೇವಸ್ಥಾನಗಳಿಗೆ ಧಾರ್ಮಿಕ ಅನುದಾನವನ್ನ ಪರಮ ಪೂಜ್ಯರು ಕಳಿಸಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇದಕ್ಕೂ ಹೊರತಾಗಿ ಈ ಒಂದು ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ವಿಶೇಷವಾಗಿ ಇರುವಂಥದ್ದು. ಎಲ್ಲಿ ಏನು ಅಂತರ್ಜಲ ಮಟ್ಟ ಈಗಾಗಲೇ ಸರ್ ಹೇಳಿದ್ರು, ಏನಂದ್ರೆ ಎಲ್ಲ ಭೂಮಿಯೆಲ್ಲ ಹೋಗಿ ಎಲ್ಲ ಏನು ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ, ದೊಡ್ಡ ದೊಡ್ಡ ಫ್ಲಾಟ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಭೂಮಿಯನ್ನ ಬಿಡ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂದ್ರೆ ಯುದ್ಧ ಭೂಮಿಯಲ್ಲೂ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ. ಬರಗಾಲ ಇಲ್ಲಿಯನ್ನು ಸ್ವಲ್ಪ ನೀರಿನ ವ್ಯವಸ್ಥೆ ಒಳ್ಳೆ ರೀತಿ ಇದೆ, ಆದ್ರೆ ಕೆಲವೊಂದು ಪ್ರದೇಶದಲ್ಲಿ ಈಗಾಗಲೇ ತುಂಬಾ ಸಮಸ್ಯೆ ಇದೆ. ಹಾಗಾಗಿ ನೀರಿನ ಮಟ್ಟ ಹೆಚ್ಚಾಗಬೇಕು, ಜೊತೆಗೆ ಜನ ಜಾನುವಾರುಗಳಿಗೆ ಒಳ್ಳೆ ರೀತಿ ಕುಡಿಯುವ ನೀರಿನ ಸೌಲಭ್ಯ ಸಿಗಬೇಕು. ಮತ್ತೆ ಈ ನಾವು ಅಂತರ್ಜಲ ಮಟ್ಟ ಹೆಚ್ಚು ಮಾಡೋದ್ರಿಂದ ಎಷ್ಟೋ ಎಕರೆ, ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರು ಜಾಸ್ತಿ ಬರ್ತದೆ. ಬೋರ್ವೆಲ್ ಎಲ್ಲ ಕೊರೆದಾಗ ಬೇಗ ನೀರಿನ ಒಂದು ಹರಿವು ಸಿಗ್ತದೆ. ಹಾಗಾಗಿ ಇದನ್ನ ಯೋಚನೆ ಮಾಡಿ ಪರಮ ಪೂಜ್ಯ ಧರ್ಮಾಧಿಕಾರಿಗಳು ಇಡೀ ಕರ್ನಾಟಕದ ಪೂರ್ತಿ ಎಲ್ಲಿ ಒಂದು ಗ್ರಾಮಸ್ಥರ ಸಹಕಾರ ಇರ್ತದೆ, ಆ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡೋದ್ರಿಂದ ಎಷ್ಟು ಜನರಿಗೆ ಉಪಯೋಗ ಆಗ್ತದೆ ಇದನ್ನ ನೋಡಿಕೊಂಡು 826 ಕೆರೆಗಳನ್ನ ನಾವು ಇದುವರೆಗೆ ಅಭಿವೃದ್ಧಿ ಪಡಿಸಿದ್ದೇವೆ. ನಮ್ಮ ಈ ಕಾಗವಾಡ ಕೆರೆ 826ನೇ ಕೆರೆ ನಮ್ಮದು. ಇದರಲ್ಲಿ ಈಗಾಗಲೇ ಸರ್ ನಮ್ಮ ವೇದಿಕೆಯಲ್ಲಿರುವ ಅಧ್ಯಕ್ಷರು ಮತ್ತೆ ಗೌರವಾಧ್ಯಕ್ಷರು ಹೆಚ್ಚು ಬಳಸೋದು ಮಹಿಳೆಯರು. ಹಾಗಾಗಿ ಈ ಮಾಹಿತಿಯನ್ನು ನಾವು ಮಹಿಳೆಯರು ಕೊಡ್ಬೇಕಂತ ಹೇಳಿ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಹಾಗಾಗಿ ನೀವೆಲ್ಲ ತಾಯಂದಿರು ನೀರನ್ನ ಮಿತವಾಗಿ ಬಳಸಬೇಕು. ಮುಂಚೆ ಎಲ್ಲ ಕೊಡಪಾನಗಳಲ್ಲಿ ತರುವಂಥದ್ದು, ಟ್ಯಾಂಕರ್ಗೆ ಹೋಗ್ತಿರುವಂಥದ್ದು, ಹಳ್ಳಕ್ಕೆ ಹೋಗ್ತಿರುವಂಥದ್ದು, ಈ ಥರ ವ್ಯವಸ್ಥೆಗಳಿದೆ. ಆದರೆ ಇವತ್ತು ಮನೆ ಮನೆಗೆ ನಲ್ಲಿ ಬಂದು ಆ ನಲ್ಲಿಯಲ್ಲಿ ಸ್ಟಾರ್ಟ್ ಇದ್ರೂ ಕೂಡ ಅದನ್ನು ಹಾಗೆ ಬಿಟ್ಬಿಡ್ತಾರೆ. ಆದರೆ ಅದನ್ನು ಯಾರು ಕಾಳಜಿ ಮಾಡೋದಿಲ್ಲ. ಪಂಚಾಯತ್ ಅವರು ಬಂದ್ ಮಾಡ್ತಾರೆ, ಗ್ರಾಮ ಪಂಚಾಯತ್ ಅವರು ಬಂದ್ ಮಾಡ್ತಾರೆ ಅಂತ ಹೇಳಿ ವೇಸ್ಟ್ ಮಾಡ್ತಾರೆ. ಹಾಗಾಗಿ ನೀರು ಬಹಳ ಮುಖ್ಯವಾದಂಥ ಒಂದು ಅಂಶ. ಹೀಗೆ ನಾವೆಲ್ಲರೂ ಸದೃಢರಾದರೆ, ಅಂದರೆ ನೀರಿನ ಉಳಿವಿಕೆಗಾಗಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾದರೆ ಮುಂದಿನ ದಿನಗಳಲ್ಲಿ ಬರಗಾಲ ಅಂತ ಬಂದಾಗ ಕೆರೆ ನೀರನ್ನು ಕುಡಿಲಿಕ್ಕೆ ಮತ್ತೆ ಪ್ರಾರಂಭ ಮಾಡುವಂಥ ದಿನಗಳು ಕೂಡ ಬರ್ಬೋದು. ಹಾಗಾಗಿ ಕೆರೆ ನೀರು ಮುಂಚೆಲ್ಲ ಹಳ್ಳಿ ಜನ ಕುಡಿತಿದ್ರು, ಆದರೆ ಈಗ ಯಾರು ಕೂಡ ಕೆರೆ ನೀರು ಬಳಸೋದಿಲ್ಲ. ಆದರೆ ಕೆರೆ ನೀರು ಸ್ವಚ್ಛತೆಯಿಂದ ಇರಬೇಕು. ಅದರ ಸುತ್ತಮುತ್ತ ಗಾರ್ಡನ್ ಅಂದರೆ ಗಿಡಗಳನ್ನು ಬೆಳೆಸಿ ಅದರ ಪರಿಸರವನ್ನು ಸುಂದರವಾಗಿ ಕಾಪಾಡ್ಕೋಬೇಕು. ಅಲ್ಲಿ ಯಾವುದೇ ರೀತಿಯ ಮಲಮೂತ್ರ ಮಾಡುವಂಥದ್ದು ಮಾಡಲಿಕ್ಕೆ ಹೋಗಬಾರ್ದು. ನೀವೆಲ್ಲ ನಿಮ್ಮ ಮಕ್ಕಳಿಗೆ ಮತ್ತೆ ಮನೆಯಲ್ಲಿ ಎಲ್ರಿಗೂ ಮಾಹಿತಿ ಕೊಟ್ಟರೆ ಅದು ಸ್ವಚ್ಛತೆಯಾಗಿ ಉಳಿತದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾದರಿ ಕೆರೆ ಆಗುವಂತೆ ಈಗ ತಾನೇ ಶಾಸಕರು ಹೇಳಿದರು, ಕೆಲವೊಂದಿಷ್ಟು ಅನುದಾನವನ್ನು ಕೊಡ್ತೇವೆ. ಅದಕ್ಕೂ ಕೂಡ ಕಲ್ಲು ಪಿಚ್ಚಿಂಗು, ತಂತಿ ಬೇಲಿ, ಕೆರೆ ಸುತ್ತು ವಾಕ್ ಮಾಡಲಿಕ್ಕೆ ಪೀವರ್ಸ್ ಹಾಕುವಂಥದ್ದಾಗಿರ್ಬೋದು, ಲೈಟ್ ಕಂಬಗಳನ್ನು ಹಾಕುವಂಥದ್ದಾಗಿರ್ಬೋದು, ಗಿಡ ನೆಡುವಂಥದ್ದಾಗಿರ್ಬೋದು, ಶಾಸಕರು ಕೂಡ ಕೆಲವೊಂದು ಅನುದಾನವನ್ನು ಕೊಡ್ತೇವೆ ಅಂತ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಮುಂದುವರೆದು ಗ್ರಾಮಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಇದೇ ರೀತಿಯಲ್ಲಿ. ಈ ಹಿಂದೆ ನಾವು ಐನಾಪುರದಲ್ಲಿ ಒಂದು ಕೆರೆ ಮಾಡಿದ್ದೇವೆ. ತುಂಬಾ ಸುಂದರವಾದ ಒಂದು ಕೆರೆ ದೇವಸ್ಥಾನ ಪಕ್ಕದಲ್ಲಿದೆ, ನೀವೆಲ್ಲ ನೋಡಿರ್ಬೋದು. ತುಂಬಾ ಸುಮಾರು 18 ಲಕ್ಷ ರೂಪಾಯಿನ ಪೂಜ್ಯರು ಅದಕ್ಕೆ ಮಂಜೂರಾತಿ ನೀಡಿದ್ರು. ಅದಕ್ಕೆ ತಂತಿ ಬೇಲಿ, ಕಲ್ಲು ಪಿಚ್ಚಿಂಗು, ಹೂಳೆತ್ತದು ಪ್ರತಿಯೊಂದನ್ನು ಆ ಗ್ರಾಮದ ಸಹಕಾರದಿಂದ ಯಶಸ್ವಿಯಾಗಿ ಮಾಡಿದ್ವಿ ಒಂದು 2 ವರ್ಷಗಳ ಹಿಂದೆ. ಪ್ರಸ್ತುತ ಈಗ ಕಾಗವಾಡದಲ್ಲಿ ಈ ಕೆರೆ ಹೂಳೆತ್ತೋ ಕಾರ್ಯಕ್ರಮ ಮಾಡಿದ್ದೀವಿ. ಕೌಲ್ಗುಡ್ಡದಲ್ಲಿ ಕೂಡ ಒಂದು ಕೆರೆಯನ್ನು ಮಾಡಿದೆ. ಹಾಗಾಗಿ ಈ ಭಾಗದಲ್ಲಿ ಕೆರೆಗಳ ಸಂಖ್ಯೆ ಕಡಿಮೆ, ಆದರೆ ಇರುವಂಥ ಕೆರೆಗಳನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು, ಹೂಳು ತುಂಬದೇ ಇರುವ ಹಾಗೆ ಮಾಡ್ಕೋಬೇಕು. ಮತ್ತೆ ಆಗಾಗ ಅದರ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು, ಗ್ರಾಮ ಪಂಚಾಯತ್ಗಳಲ್ಲಿ ಆಯೋಜನೆ ಮಾಡಬೇಕು. ನಮ್ಮ ಊರ ಕೆರೆ ಅಂತಂದ್ರೆ ನಮ್ಮ ಊರ ದೇವಸ್ಥಾನ, ಶಾಲೆ ಮತ್ತು ಕೆರೆ ಇದು ಯಾವಾಗಲೂ ಮಾದರಿಯಾಗಿರ್ಬೇಕು. ನಮ್ಮ ಊರನ್ನ ಅಳೆಯೋದು ಅಂದ್ರೆ ಅದನ್ನು ಹೇಗಿದೆ ಊರು ಅಂತ ಕಾಗವಾಡ ಅಂತ ಹೇಳ್ಬೇಕಂತಂದ್ರೆ ದೇವಸ್ಥಾನ ನೋಡ್ತಾರೆ, ಶಾಲೆ ನೋಡ್ತಾರೆ, ಮತ್ತೆ ಕೆರೆ ನೋಡ್ತಾರೆ. ಇದೆಲ್ಲ ಸರಿ ಇದ್ರೆ ಈಗ ಗ್ರಾಮ ಒಂದು ಪ್ರಜ್ಞಾವಂತ ಗ್ರಾಮ, ಎಲ್ಲರೂ ತುಂಬಾ ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ ಅಂತ ಹೇಳಿ ಆ ಗ್ರಾಮದ ಬಗ್ಗೆ ಒಂದು ಒಳ್ಳೆಯ ಮಾತುಗಳು ಬರ್ತದೆ. ಹಾಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿಯಲ್ಲಿ. ಧರ್ಮಸ್ಥಳಕ್ಕೆ ಕೆರೆ ಸಮಿತಿಯವರು ಹೋದಾಗ, ಆ ಕಡೆ ಭಾಗಕ್ಕೆ ಹೋದಾಗ ನಮ್ಮೂರಲ್ಲೊಂದು ಯೋಜನೆಯಿಂದ ಕೆರೆ ಬಂದಿತ್ತು. ಆ ಕೆರೆಯಿಂದ ಎಲ್ರಿಗೂ ಪ್ರಯೋಜನ ಆಗಿದೆ, ತುಂಬಾ ಸಹಕಾರದಿಂದ ಎಲ್ಲರೂ ಮಾಡಿದೆ ಅಂತ ಹೇಳಿ ಪೂಜ್ಯರಿಗೆ ಗಮನ ತಂದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಪ್ರತಿ ವರ್ಷ